Yeah, we're the only two girls. Anyways, ನಾನು ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡ್ತಾ ಇದ್ದೀನಿ. ನಾವು ಟ್ರೈನ್ ಎಂಟರ್ ಆದಾಗಿಂದಾನೆ ತುಂಬಾ ಕ್ರೀಪಿಯಾಗಿ ಮಾತಾಡ್ತಾ ಇದ್ರು. How you can feel unsafe about things and you can't do anything about it. This is scary. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನು ಅಂದರೆ, ನಾನು ನನ್ನ ಫ್ರೆಂಡ್ ಇಶಾಗ್ ಹೋಗ್ತಾ ಇದ್ದೀವಿ. ಬರೀ ನಾನೇ ಜೋಕಾಗಿ ನಗ್ತೀನಿ ಅನ್ಸುತ್ತೆ. ಬಟ್ ಎನಿವೇಸ್, ನಾನು ಮತ್ತು ನನ್ನ ಕಾಲೇಜ್ ಫ್ರೆಂಡ್ ದಿಶಾ ನಾವು ಆ್ಯಕ್ಚುಲಿ ಇಶಾ ಫೌಂಡೇಶನ್ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ಒಂದು ಇನ್ಫ್ಲುಯೆನ್ಸರ್ಸ್ ರಿಟ್ರೀಟ್ ಅಂತ ಮಾಡ್ತಿದ್ದಾರೆ. ಸೊ ಐಮ್ ಸೂಪರ್ ಎಕ್ಸೈಟೆಡ್. ಆ್ಯಕ್ಚುಲಿ ಇದ್ರ ಮುಂಚೆನೂ ಅವರು ಶಿವರಾತ್ರಿಗೆ ಮತ್ತು ಇನ್ನೊಂದು ಇನ್ಫ್ಲುಯೆನ್ಸರ್ಸ್ ರಿಟ್ರೀಟ್ ಇತ್ತು, ಅವಾಗ ಕರೆದಿದ್ರು. ಬಟ್ ಐ ಕುಡಂಟ್ ಮೇಕ್ ಇಟ್, ಯಾಕಂದರೆ ಐ ಡೋಂಟ್ ಹ್ಯಾವ್ ಟೈಮ್, ಡೇಟ್ಸ್ ಇರಲಿಲ್ಲ, ಏನೇನೋ ಕೆಲಸ ಇತ್ತು. ಬಟ್ ಈ ಸತಿ ಹೋಗ್ತಾ ಇದ್ರಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾವು ತುಂಬಾ ಟೈಮ್ ಆದ್ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಇಬ್ರು ಜೊತೆಗೆ. ಆಕ್ಚುಲಿ ಲಾಸ್ಟ್ ನಾನು ದಿಶಾ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ನಾವು ಕಾಲೇಜಲ್ಲಿ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಡೆಲ್ಲಿಗೆ ಕಾಲೇಜ್ ಟ್ರಿಪ್ ಇತ್ತು. ಸೊ ಅವಾಗ ಅದಾದ್ಮೇಲೆ ಐ ಥಿಂಕ್ ನಾವು ಇವತ್ತೇ ಟ್ರಾವೆಲ್ ಮಾಡ್ತಿರೋದು. ಎನಿವೇಸ್ ನಮ್ಮ ಟ್ರೈನ್ 9:50 ಇದೆ, ಇವಾಗ 9 ಗಂಟೆ ಆಗಿದೆ. ಸೊ ಬನ್ನಿ ದಿಶಾ ನಾವು ಪಿಕ್ ಮಾಡ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನೋಡಿ, ದಿಸ್ ಇಸ್ ಸೋ ವಿಯರ್ಡ್. 1 2 3 5 6 9 10 ಎಕ್ಸೆಪ್ಟ್ 4 and ನಾವು ಪ್ಲಾಟ್ಫಾರ್ಮ್ 4ಗೆ ಹೋಗ್ಬೇಕು. ದಿಸ್ ಇಸ್ ಸ್ಕೇರಿ. ಇಲ್ಲೆಲ್ಲ ಕ್ರಾಸ್ ಮಾಡಿ ಹೋಗಬೇಕು ಪ್ಲಾಟ್ಫಾರ್ಮ್ 4ಗೆ. ಓಕೆ ಗೈಸ್, ಸೊ ನಮ್ಮ ಟ್ರೈನ್ 9:50 ಇರೋದು ಆ್ಯಂಡ್ 9:30 ಆಲ್ರೆಡಿ ಟ್ರೈನ್ ಮೂವ್ ಆಗೋಕ್ಕೆ ಶುರು ಆಯಿತು. ನಾವು ಫುಲ್ ಓಡ್ಕೊಂಡು ಹೋಗಿ ಫಸ್ಟ್ ರಾಂಗ್ ಬೋಗಿ ಹತ್ಕೊಂಡ್ವಿ ಆ್ಯಂಡ್ ದೆನ್ ಮತ್ತೆ ನಿಲ್ತು. ಆಮೇಲೆ ಅಲ್ಲಿ ಯಾರಿಗೂ ಟೀ ಮಾರೋರಿಗೆ ಕೇಳಿದ್ವಿ, ಅವರು ಇಲ್ಲ ಇದು ನಮ್ಮ ಬೋಗಿ ಅಲ್ಲ ಅಂತ ಹೇಳಿದ್ರು. ಮತ್ತೆ ಹೇಳ್ಕೊಂಡು ಬಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಈ ಟ್ರೈನ್ ಆ್ಯಕ್ಚುಲಿ ಬಾಂಬೆಯಿಂದ ಬರ್ತಿದೆ ಆ್ಯಂಡ್ ಇಟ್ ಇಸ್ ಸೋ ಡಿಸ್ಗಸ್ಟಿಂಗ್ ಆ್ಯಂಡ್ ಫುಲ್ ವಾಸನೆ ಬರ್ತಿದೆ. ನಾವು 2 ಟೈರ್ ಎ ಸಿ ಕ್ಲೀನ್ ಆಗಿರುತ್ತೆ, ಸೇಫ್ ಆಗಿರುತ್ತೆ ಅಂತ ಬುಕ್ ಮಾಡಿದ್ವಿ. ನೋಡಿದ್ರೆ ಈ ಬೋಗಿಯಲ್ಲಿ ಐ ಥಿಂಕ್ ವೀರ್ ದಿ ಓನ್ಲಿ 2 ಗರ್ಲ್ಸ್. ವೀರ್ ದಿ ಓನ್ಲಿ 2 ಗರ್ಲ್ಸ್. ಎನಿವೇಸ್, ನಾನು ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡ್ತಾ ಇದ್ದೀನಿ. ಬಟ್ ಇಟ್ ಫೀಲ್ಸ್ ರಿಯಲಿ ವಿಯರ್ಡ್ ಆ್ಯಂಡ್ ಸ್ವಲ್ಪ ಕ್ರೀಪಿ ಅನಿಸ್ತಿದೆ. ಇಟ್ಸ್ ಓಕೆ. ಸೊ ಇವಾಗ 10 o'clock ಆಗಿದೆ, ಟ್ರೈನ್ ಎಲ್ಲ ಮೂವ್ ಆಗಿಲ್ಲ. ಸೊ ದಿಶಾಸ್ ಹಸ್ಬೆಂಡ್, ಬೈ ದ ವೇ ದಿಶಾ ಇಸ್ ಮ್ಯಾರಿಡ್, ಸೊ ಡೋಂಟ್ ಆಸ್ಕ್ ಫಾರ್ ಹರ್ ನಂಬರ್ ಅಂತ. ಸೊ ಸಚಿನ್ ಚೆಕ್ ಮಾಡಿದಾಗ 10:30ಗೆ ಡಿಪಾರ್ಚರ್ ಅಂತೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗಷ್ಟೇ ಒಂದು 6:50 ಹಂಗೆ ಕೊಯಂಬತ್ತೂರ್ ಸ್ಟೇಷನ್ ರೀಚ್ ಆದ್ವಿ. ಆಯ್ತಾ, ಅದರ ಮುಂಚೆ ಏನಾಯ್ತು ಅಂದ್ರೆ, ನಾವು ಟ್ರೈನ್ ಎಲ್ಲಿ ರೀಚ್ ಆಗಿದೆ ಅಂತ ನಾನು ಆನ್ಲೈನ್ ಚೆಕ್ ಮಾಡಿದೆ. ನೋಡಿದ್ರೆ ಅದರಲ್ಲಿ ಶೋಲಾಪುರ್ ಅಂತ ತೋರಿಸ್ತಾ ಇತ್ತು. ಶೋಲಾಪುರ್ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್. ನಾನು ಇರ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಸ್ಟಾರ್ಟ್ ಫ್ರೀಕಿಂಗ್ ಔಟ್, ಯಾಕಂದ್ರೆ ಅದ್ ಮೇಲೆ ಹೋಗ್ತಿದೆ. ನಾವು ಮತ್ತೆ ವಾಪಸ್ ಮುಂಬೈಗೆ ಹೋಗ್ತಾ ಇದ್ದೀವಿ ಅಂತ ಸ್ಟಾರ್ಟ್ ಫ್ರೀಕಿಂಗ್ ಔಟ್. ಆಯ್ತಾ, ನಾನ್ ದಿಶಾ ಟೆಕ್ಸ್ಟ್ ಮಾಡಿದೆ, ದಿಶಾ ಆಲ್ಸೋ ಸೇಮ್ ಅನ್ಕೊಂಡ್ಲು. ಆಮೇಲೆ ಸ್ವಲ್ಪ ತಲೆ ಯೂಸ್ ಮಾಡಿ ಮ್ಯಾಥ್ಸ್ ಓಪನ್ ಮಾಡೋದಕ್ಕಿದ್ರು. ಕೊಯಂಬತ್ತೂರ್ ಅಂತ ತೋರ್ಸಿದೆ. ಓಕೆ ಫೈನ್. ಅದಾದ್ಮೇಲೆ ಟ್ಯಾಕ್ಸಿ ಬುಕ್ ಕೇಳಿ. ಆಯ್ತಾ, ನನ್ ಫೋನಲ್ಲಿ ನಾನು ಊಬರ್ ನೋಡಿದೆ, 1000 ರೂಪಾಯಿ ತೋರಿಸ್ತು. ದಿಶಾ ಫೋನಲ್ಲಿ ಓಲಾ ಅಲ್ಲಿ ನೋಡಿದ್ರೆ 600 ತೋರಿಸ್ತಲ್ವ, 600 ತೋರಿಸ್ತು. ಸೊ ಓಕೆ ಅಂತ ಆಬ್ವಿಯಸ್ಲಿ ಅದ್ರಲ್ಲಿ ಬುಕ್ ಮಾಡಿದ ತಕ್ಷಣ ಅಂಕಲ್ ಕಾಲ್ ಮಾಡ್ಬಿಟ್ಟು 1100 ರೂಪಾಯಿ ಅಂತ ಹೇಳಿದ್ರು. ಲೈಕ್ ವಾಟ್, ನೋ ಅಂತ. ನನ್ ಗೊತ್ತಿತ್ತು ಇಲ್ಲೆಲ್ಲ ಅವರು ಆನ್ಲೈನ್ ಪ್ರೈಸ್ ತೋರ್ಸೋದೆಲ್ಲ ಜಾಸ್ತಿ ಕೇಳ್ತಾರೆ ಅಂತ, ಅದು ಗೊತ್ತಿತ್ತು. ಐ ಥಾಟ್ ಲೈಕ್ ಸಮ್ 800 ಒಪ್ಕೊಳ್ತಾರೆ ಅಂತ ಅನ್ಕೊಂಡ್ರೆ 1001 ಅಂದ್ರು. ಸುಮ್ನೆ ಮದ್ವಿ ಬೇಡ ಅಂತ ಹೇಳಿದ್ವಿ. ಬಟ್ ಅವ್ರು ಆಚೆ ಬನ್ನಿ ಮಾತಾಡೋಣ ಅಂದ್ರು. ಇವ್ರ ಲೈಕ್ ಓಕೆ. ಆಚೆ ಬಂದ್ರೆ ಫುಲ್ ಒಂದ್ ಸ್ವಾಮ್ ಆಫ್ ಪೀಪಲ್, ಎಲ್ಲ ಟ್ಯಾಕ್ಸಿ ಆಟೋ ಓಡಿಸೋರು ಎಲ್ರು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ. ನಾವಿಲ್ಲ ಆನ್ಲೈನ್ ಬುಕ್ ಆಗಿದೆ ಅಂತ. ಆಮೇಲೆ ಫೈನಲಿ ಒಬ್ರು ಆಟೋ ಸಿಕ್ಕಿದ್ರು. ಅವ್ರು 800 ರೂಪಾಯಿ ಒಪ್ಕೊಂಡ್ರು. ಅಲ್ಲಿ ಆಟೋ ಅವರು ಕೂಡ 1000 ಹೇಳಿದ್ರು. ಸೊ ನಾವ್ ಇಲ್ಲಿಂದ ಕೊಯಂಬತ್ತೂರ್ ಸ್ಟೇಷನ್ ಇಂದ ಇಶಾ ಸೆಂಟರ್ಗೆ ಒಂದು 35 ಕಿಲೋಮೀಟರ್ಸ್ ಇದೆ. ಅದಕ್ಕೆ ಆಟೋ ಹೋಗೋಕೆ 800 ರೂಪಾಯಿ ಪೇ ಮಾಡಿದೆ. ನಾನು ಆಕ್ಚುಲಿ ವ್ಲಾಗ್ ಮಾಡ್ತಿದ್ದೆ. ಅವ್ರು ಹೇಳಿದ್ರು ಯೂಟ್ಯೂಬ್ ಚಾನೆಲ್ ಇದೆಯಾ ಅಂತ. ನಾನು ಇದೆ ಅಂತ ಹೇಳಿದೆ. ಅದಕ್ಕೆ ಅವ್ರ ಫೋನ್ ತೆಗೆದ್ಬಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಇವಾಗ ಅವರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಕ್ಯಾ ಬೋಲಾ आपने भैया? एंट्री वेलकम पॉइंट अलग है. हाँ, मलई वासल बोलते हैं, अलग है. मलई वासल बुक करेगा तो मैं मलई वासल तक भी जाएगा. ओके. वेलकम पॉइंट जाएगा तो बोलेगा चाहिए तो वेलकम पॉइंट. ओके. ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ತಾ ಇದ್ರೆ 2 ಡಿಫ್ರೆಂಟ್ ಪಾಯಿಂಟ್ಸ್ ಇದೆ. ಸೊ ಅಲ್ಲಿ ಕಾಟೇಜಸ್ ಬುಕ್ ಮಾಡಿದ್ರೆ ವೆಲ್ಕಮ್ ಪಾಯಿಂಟ್ ಅಂತಾನೆ ಹಾಕಿದ್ರು ಆಫ್ ಲೊಕೇಶನ್. ಇಲ್ಲಾಂದ್ರೆ ಅದ್ರದ್ದು ಮೇನ್ ಗೇಟ್ ಸೆಂಟರ್ ಬೇರೆದಿದೆ, ಅದು ಮತ್ತೆ
ಕಾಟೇಜಸ್ ಇರೋದ್ ಮಧ್ಯೆ 3 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ಅಂತೆ. ಸೊ ಅದನ್ನ ನೋಡ್ಕೊಂಡು ಬುಕ್ ಮಾಡಿ. ಸೊ ಅವ್ರು ಅದೇ ಹೇಳಿದ್ರು. ಸೊ ರೈಲ್ವೆ ಸ್ಟೇಷನ್ ಸೆಂಟರ್ಗೆ ಇದು ರೋಡ್ ಇಸ್ kind of nice and green. ಮಂದಿರ पेरूर पट्टी सरन टेम्पल है. पेरूर पट्टी सरन. ओके ओके जाएगा. ओके ओके थैंक यू. ವರ್ಲ್ಡ್ಸ್ ಬೆಸ್ಟ್ ನೀರು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಾಟ್ಲಿಂದ ನೀರು ಖಾಲಿ ಮಾಡಿಬಿಟ್ಟು ನೀರು ತುಂಬಿಸ್ಕೊಳ್ಳೋಕೆ ಹೋಗಿರ್ಬೇಕು ನೋಡಿ. ಇದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂದರು. ಸೊ ಬೇಸಿಕ್ಲಿ ಏನಂದರೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಅವರು ದೀದಿ ಇದನ್ನು ತೊಗೊಳ್ಳಿ ಅದು ತೊಗೊಳ್ಳಿ ಇದು ಸ್ಪಾಟ್ ಚೆನ್ನಾಗಿದೆ ಇಲ್ಲಿ ವಿಡಿಯೋ ತೊಗೊಳ್ಳಿ ತುಂಬ ಗ್ರೀನ್ ಆಗಿದೆ ಅಂತ ಫುಲ್ ಈಸ್ ಬಿಂಗ್ ವೆರಿ ಹೆಲ್ಪ್ಫುಲ್. ಆ್ಯಕ್ಚುಲಿ ಈಸ್ ಬಿಂಗ್ ವೆರಿ ಸ್ವೀಟ್. ಬರ್ತಾ ಇದ್ದಾರೆ ನೋಡಿ. ವರ್ಲ್ಡ್ಸ್ ಬೆಸ್ಟ್ ಪಾನೀಯ. उधर देखो बोर्ड देखो. हाँ वर्ल्ड सेकंड टेस्टीएस्ट सुरीवानी वाटर फॉर ड्रिंकिंग पर्पस ओनली. भाई सेकंड फर्स्ट कौन सा है भैया? फर्स्ट मालूम नहीं थी. गाइस वर्ल्ड सेकंड बेस्ट वाटर ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. Dude, it's actually very fresh and yes, I think you should taste it. Drinking from the stream ಅನ್ನೋ ಥರ ಫುಲ್ right actually अच्छा है भैया. ओके थैंक यू. सिलवानी वाटर है इसका पाइप ओके. डैम है क्या? हाँ सिलवानी डैम का पानी. ओके ಸೊ ಅಲ್ಲಿ ಒಂದು ಡ್ಯಾಮ್ ಇರುತ್ತೆ ಅಲ್ಲಿಂದ ನೀರು ಅಂದ್ರೆ ಗೈಸ್ ನಾವು ಇವಾಗ ಏಷ್ಯಾ ಸೆಂಟರ್ ರೀಚ್ ಆದ್ವಿ. ಸೊ ನಾವು ಅಕಸ್ಮಾತ್ ಆನ್ಲೈನ್ ಕ್ಯಾಬ್ ಏನಾದರೂ ಬುಕ್ ಮಾಡಿದ್ರೆ ಅಲ್ಲಿವರೆಗೂ ಬಿಡೋದಂತೆ. ಇವಾಗ ಅಲ್ಲೇ ಡೈರೆಕ್ಟಾಗಿ ಆಟೋ ತೊಗೊಂಡಿದ್ದಕ್ಕೆ ನಮ್ಗೆ ಅಲ್ಲಿ ಇನ್ನೊಂದು ಕಡೆ ಎಂಟ್ರಿ ಪಾಯಿಂಟ್ವರೆಗೂ ಬಿಡ್ತಾರೆ. ಇಲ್ಲಾಂದರೆ ನೀವು ಆನ್ಲೈನ್ ಡ್ರಾಪ್ ಲೊಕೇಶನ್ ಹಾಕಬೇಕಾದ್ರೆ ರೂಮ್ಸ್ ಬುಕ್ ಮಾಡಿದ್ರೆ ಸ್ಟೇ ಬುಕ್ ಮಾಡಿದ್ರೆ ವೆಲ್ಕಮ್ ಪಾಯಿಂಟ್ ಅಂತ ಹಾಕಿ. ಸೊ ಅದು ಎಂಟ್ರೆನ್ಸ್ ಅಲ್ಲ ಅಂತೆ ಬಟ್ ಅಲ್ಲಿವರೆಗೂ ಬಿಡ್ತಾರೆ ಅಂತ ಹೇಳಿದ್ರು. ಇವಾಗ ಹೋಗ್ತಿರೋದು ಆ್ಯಕ್ಚುಲಿ ಎಂಟ್ರೆನ್ಸ್ ಅಂತ. Guys, we have to tell you about that one creepy guy in train. ನಾನು ನಿಂತ್ಕೊಂಡು ಏನು ಮಾಡ್ತಿಲ್ಲ ಎದೋಗೆ ಮಾಡು. ಸೊ ಬೇಸಿಕ್ಲಿ ಏನಾಯ್ತು ಗೊತ್ತಾ, ಅಲ್ಲಿ ಟ್ರೈನಲ್ಲಿ ಅವರೊಬ್ರು ಇದ್ರು ಬೆಡ್ಶೀಟ್ ಕೊಡೋರು ಆಯಿತಾ. ಅವರು ನಾವು ಟ್ರೈನ್ ಎಂಟ್ರ್ ಆದಾಗಿಂದಾನೇ ತುಂಬ ಕ್ರೀಪಿಯಾಗಿ ಮಾತಾಡ್ತಾ ಇದ್ರು. ದ ಥಿಂಗ್ ಈಸ್ ಇಟ್ ವಾಸ್ ವೆರಿ ಬಾರ್ಡರ್ ಲೈನ್ ಕ್ರೀಪಿ ಬಟ್ ನಾಟ್ ಕ್ರೀಪಿ ಎನಫ್ ಫಾರ್ ಅಸ್ ಟು ರೇಸ್ ಅ ಕಂಪ್ಲೇನ್. ಓಕೆನಾ, ಮಾತಿಗೆ ಬಂದ್ಬಿಟ್ಟು ಮಾತಾಡಿಸ್ತಾ ಇದ್ದಾರೆ ಏನು ಬೇಕು ಇದು ಬೇಕಾ ಅದು ಬೇಕಾ ಅಂತ. ಆ್ಯಂಡ್ ಹಿ ವಾಸ್ ಸ್ಟೇರಿಂಗ್ ಅಟ್ ಅಸ್ ಲೈಕ್ ರಿಯಲಿ ವಿಯರ್ಡ್ಲಿ. ಬೆಳಗ್ಗೆ ಏನಾಯಿತು ಅಂದರೆ ಫಸ್ಟ್ ನಾನು ಎದ್ದೆ, ಅದೇ ನಿಮ್ಗೆ ಹೇಳಿದೆ ಅಲ್ಲ, ಅದು ಎದ್ಬಿಟ್ಟು ನೋಡಿದೆ ಸೋಲಾಪುರನ ತೋರಿಸ್ತಾ ಇದ್ದು ನಾವು ಮುಂಬೈಗೆ ಹೋಗ್ತಾ ಇದ್ದೀವಿ ಅಂತ. ದಿಶಾನು ಸೇಮ್ ಅಂದ್ಕೊಂಡ್ಲು. ಅದೆಲ್ಲ ಆಯಿತು. ನಾನು ಎದ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ಕೂತ್ಕೊಂಡೆ. ಆ್ಯಕ್ಚುಲಿ ನಮ್ಮಿಬ್ಬರದು ಸೀಟ್ ಸ್ವಲ್ಪ ದೂರ ಆಯಿತು, ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಿಲ್ಲ. ಅದಾದಮೇಲೆ ದಿಶಾ ಏನೋ ಮಲಗಿದ್ಲು ಬಟ್ ಐ ವಾಸ್ ಟೆಕ್ಸ್ಟಿಂಗ್ ಹರ್. ಶಿ ವಾಸ್ ಅಪ್ ಬಟ್ ಶಿ ವಾಸ್ ಇನ್ ಹರ್ ಕಂಪಾರ್ಟ್ಮೆಂಟ್ ಲೈಯಿಂಗ್ ಡೌನ್ ಆಯಿತಾ. ಆ ಯಪ್ಪ ಸಡನ್ಲಿ ಹೋಗ್ಬಿಟ್ಟು ದಿಶಾದು ಕರ್ಟನ್ ಓಪನ್ ಮಾಡಿದ್ದಾನೆ. ಓಕೆ, ಸೊ ಕರೆಂಟ್ ಹೋಯಿತು ಅಂತ ನಿಲ್ಲಿಸಿದೆ. ಇವಾಗ ದಿಶಾ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ದಿಶಾ ಮಲಗಿರುವಾಗ ಆ ಯಪ್ಪ ಹೋಗಿ ಕರ್ಟನ್ ಓಪನ್ ಮಾಡ್ದಾಯ್ತಾ. ಆ್ಯಂಡ್ ದಿಶಾಗೆ ಫುಲ್ ಕೋಪ ಬಂತು. ಸೊ ಕೋಪದಲ್ಲಿ ಅವಳು ಸಾರಿ ಅಂತ ಹೇಳಿದ್ಲು ಇನ್ಸ್ಟೆಡ್ ಆಫ್ ಎಕ್ಸ್ಕ್ಯೂಸ್ ಮೀ. ಆ್ಯಂಡ್ ದ್ಯಾಟ್ ಮ್ಯಾನ್ ವಾಸ್ ಲೈಕ್ ಇಟ್ಸ್ ಓಕೆ. ಅದಾದ್ಮೇಲೆ ದಿಶಾ ಕೆಳಗೆ ಇಳಿದ್ಲು. ಚಪ್ಪಲಿ ತೊಗೋಬೇಕಿತ್ತು. ಹಿ ವಾಸ್ ಸ್ಟ್ಯಾಂಡಿಂಗ್ ರೈಟ್ ದೇರ್. ದಿಶಾ ವಾಸ್ ಲೈಕ್ ಯು ಗೋ ಇಟ್ಸ್ ಓಕೆ ಅಂತ. ಅವರು ಇಲ್ಲ ನೀವು ಚಪ್ಪಲಿ ತೊಗೊಳ್ಳಿ ವೇಟ್ ಮಾಡ್ತೀನಿ ಅಂತ ಅಲ್ಲೇ ನಿಂತಿದ್ರು. I don't know how to explain it. Like he did a lot of small things which was creepy aita, but not creepy enough for you to raise a complaint or do something about it. And ನೀವು ಅಲ್ಲಿದ್ಬಿಟ್ಟು ನೋಡಿದ್ರೆ ಗೊತ್ತಾಗ್ತಾ ಇತ್ತು why we were so creeped out like throughout. ಅದಾದಮೇಲೆ ಟ್ರೈನ್ ಕೊಯಂಬತ್ತೂರು ರೀಚ್ ಆದ ತಕ್ಷಣ ಐ ವಾಂಟೆಡ್ ಟು ಯೂಸ್ ದ ವಾಶ್ರೂಮ್ ಬಟ್ ಜನ ಇಳಿತಾ ಇದ್ರು, ವೇಟ್ ಮಾಡ್ತಾ ಇದ್ದೆ. ಕೊನೆಯಲ್ಲಿ ಟಿ ಇದ್ರು, ಅವರು ಇಳಿದ್ಬಿಟ್ರು. ಆ್ಯಂಡ್ ಓನ್ಲಿ ದಿಸ್ ಮ್ಯಾನ್ ವಾಸ್ ರಿಮೈನಿಂಗ್. ಐ ವಾಸ್ ಲೈಕ್ ನೋ ದಿಶಾ ಇಟ್ಸ್ ಓಕೆ ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ರು ಇಳಿದ್ಬಿಟ್ವಿ. ಯಾವಾಗಲೂ ಅವ್ರು ಏನೋ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು. ವಿ ಡಿಡ್ಂಟ್ ಇವನ್ ರೆಸ್ಪಾಂಡ್. ಹಂಗೆ ಇಳ್ಕೊಂಡು ಬಂದ್ಬಿಟ್ವಿ.
ಸೊ ಐ ರಿಯಲೈಸ್ಡ್ ಎಷ್ಟೊಂದು ಸತಿ ಹೆಣ್ಮಕ್ಳು ಹೇಳ್ತಾರೆ ಟ್ರಾವೆಲಿಂಗ್ ಇಸ್ ಕ್ರೀಪಿ, ಟ್ರಾವೆಲಿಂಗ್ ಅಲೋನ್ ಇಸ್ ಕ್ರೀಪಿ, ಬರೀ ಹೆಣ್ಮಕ್ಳು ಟ್ರಾವೆಲ್ ಮಾಡೋದು ಕ್ರೀಪಿ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ರಿಯಲೈಸ್ಡ್ ಹೌ ಕ್ರೀಪಿ ಇಟ್ ಕ್ಯಾನ್ ಗೆಟ್, ಲೈಕ್ ಹೌ ಯು ಕ್ಯಾನ್ ಫೀಲ್ ಅನ್ಸೇಫ್ about things and you can't do anything about it because hang nodidre by law he didn't break any law. Like what do you even complain about? Ee tara adre ಏನಂತ ಕಂಪ್ಲೇಂಟ್ ಮಾಡ್ತೀರಾ, ಏನಂತ ಹೇಳ್ತೀರಾ? You can't do anything. On a positive note, ನಮ್ಮ ಬೆಳಗ್ಗೆ ನಾವು ಆಶ್ರಮ ಎಂಟರ್ ಆದ ತಕ್ಷಣ ಸದ್ಗುರು ಅವ್ರ ಗ್ಲಿಂಪ್ಸ್ ಸಿಕ್ತು. ಸೊ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.